ವರ್ಷಗಳ ಬಳಿಕ ಮತ್ತೆ ಜೈಲು ಸೇರಿದ ದರ್ಶನ್. ಚಪಾತಿ, ಮಜ್ಜಿಗೆ, ಪಲಾವ್. ಹೇಗಿತ್ತು ದಾಸನ ದಿನಚರಿ? ಪಶ್ಚಾತ್ತಾಪದ ನೋವಲ್ಲಿ ಮೌನಕ್ಕೆ ಶರಣಾದ್ರ ದರ್ಶನ್. ಇದುವೇ ಹೊತ್ತಿನ ಕಾರ್ಯಕ್ರಮ ದರ್ಶನ್ ಜೈಲ್ ಡೈರಿ. ನಾನು ಪ್ರೀತಿ ಆಕಾಶ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ಕೊನೆಗೂ ಜೈಲು ಪಾಲಾಗಿದೆ. 12 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದ ಡಿ ಕಂಪನಿ ಈಗ ಪರಪ್ಪನ ಅಗ್ರಹಾರದ ಜೈಲಲ್ಲಿ ಬಂಧಿಯಾಗಿದೆ. 2011ರ ನಂತರ ಮತ್ತೆ ಜೈಲು ಹಕ್ಕಿಯಾಗಿರೋ ದರ್ಶನ್ ವಿಲವಿಲ ಒದ್ದಾಡುವಂತಾಗಿದೆ. 2ನೇ ಬಾರಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ದಿನಚರಿ ಹೇಗಿದೆ? ಚಪಾತಿ, ಮಜ್ಜಿಗೆಯಲ್ಲಿ ದಿನ ಕಳೆದ ನಟ ಮೌನಕ್ಕೆ ಶರಣಾಗಿದ್ದು ಯಾಕೆ? ಪಶ್ಚಾತ್ತಾಪದ ನೋವು ನಟ ದರ್ಶನ್ಗೆ ಕಾಡ್ತಾ ಇದೆಯಾ? ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದೇ ಒಂದು ಕ್ಷಣದ ಸಿಟ್ಟು ಮನುಷ್ಯನ ಕತ್ತಲೆ ಕೂಪಕ್ಕೆ ತಳ್ಳುತ್ತೆ ಅನ್ನೋದಕ್ಕೆ ದರ್ಶನ್ ಕೇಸ್ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಕಾಟೇರ ಸಕ್ಸಸ್ ಬಳಿಕ ಡೆವಿಲ್ ರೂಪ ತಾಳೋದಕ್ಕೆ ಸಜ್ಜಾಗಿದ್ದ ದರ್ಶನ್ ರೇಣುಕಾಸ್ವಾಮಿ ಲೈಫ್ ನಲ್ಲಿ ರಿಯಲ್ ಡೆವಿಲ್ ಆಗಿದ್ರು. ಒಂದು ಕ್ಷಣದ ಕೋಪ, ಸಿಡುಕಿನ ಸ್ವಭಾವ ಇದು ದರ್ಶನ್ ಕತ್ತಲೆ ಕೋಣೆಗೆ ತಳ್ಳಿದೆ. ಮಾಡಿದ ಪಾಪಕ್ಕೆ ಕೈಕಟ್ಟಿ ಕೂರುವ ಪರಿಸ್ಥಿತಿ ಬಂದಿದೆ. ಕಾನೂನಿನ ಎಲ್ಲೆ ಮೀರಿ ರೇಣುಕಾಸ್ವಾಮಿಯ ಜೀವ ತೆಗೆದ ಗ್ಯಾಂಗ್ ಇಂದು ಜೈಲು ಸೇರಿದೆ. 4 ಗೋಡೆಗಳ ಮಧ್ಯೆ ಕಂಬಿ ಏಣಿಸುವಂತಾಗಿದೆ. ಹದಿಮೂರು ವರ್ಷಗಳ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್. ಜೀವನದಲ್ಲಿ ಮನುಷ್ಯ ಒಮ್ಮೆ ತಪ್ಪು ಮಾಡಿದಾಗ ಆ ತಪ್ಪಿನಿಂದ ಪಾಠ ಕಲಿತಾರೆ ಅಂತ ಹೇಳ್ತಾರೆ. ಆದ್ರೆ ದರ್ಶನ್ ಜೀವನಕ್ಕೆ ಈ ತತ್ವ ಪಾಠ ಅನ್ವಯಿಸಿಲ್ಲ ಅನ್ಸುತ್ತೆ. ಯಾಕಂದ್ರೆ ಹಿಂದೊಮ್ಮೆ ಮಾಡಿದ ತಪ್ಪಿನಿಂದ ದರ್ಶನ್ ಕೆರಿಯರ್ಗೆ ಕಂಟಕ ಎದುರಾಗಿತ್ತು. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ಜೈಲುವಾಸ ಅನುಭವಿಸಿದ್ರು. ಇದಾದ ಬಳಿಕ ದರ್ಶನ್ ಪಾಠ ಕಲಿತು ಒಳ್ಳೆ ನಾಗರಿಕರಾಗಿ ಸಮಾಜಕ್ಕೆ ಒಳ್ಳೆ ಉದಾಹರಣೆಯಾಗಬೇಕಿತ್ತು. ಆದ್ರೆ ಮಾಡಿದ ತಪ್ಪಿನಿಂದ ಪಾಠ ಕಲಿಯದ ದರ್ಶನ್ ಈಗ ಹಿಂದಿಗಿಂತ ದೊಡ್ಡ ಅಪರಾಧ ಎಸಗಿ ಮತ್ತೆ ಪರಪ್ಪ ಅಗ್ರಹಾರ ಸೇರಿರೋದು ನಿಜಕ್ಕೂ ದುರಂತ. ಆದ್ರೆ ಈ ಬಾರಿ ದರ್ಶನ್ ಮಾತ್ರ ಜೈಲಿಗೆ ಹೋಗಿಲ್ಲ. ಅವನ ಜೊತೆ ಇಡೀ ಗ್ಯಾಂಗ್ ಸೆರೆಮನಿಯಲ್ಲಿ ಬಂಧಿಯಾಗಿದೆ. ಅಭಿಮಾನದ ಹೊಂಬತನಕ್ಕೆ ಬಿದ್ದ 15 ಜನ ಜೈಲು ಪಾಲಾಗಿದ್ದಾರೆ. ನೆಚ್ಚಿನ ನಟನನ್ನ ಮೆಚ್ಚಿಸುವ ಹುಚ್ಚುತನದಿಂದ ಈ 15 ಜನರ ಕುಟುಂಬಗಳು ಈಗ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಿವೆ. ಅಂದು ದರ್ಶನ್ ಹಲ್ಲೆ ಕೇಸ್, ಇಂದು ರೇಣುಕಾ ಕೊಲೆ ಕೇಸ್. 2011 ದರ್ಶನ್ ಲೈಫ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೈಲಿನ ಕದ ತಟ್ಟಿದ್ರು. ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ಜೈಲಿನ ಕಂಬಿ ಎಣಿಸಿದ್ರು. ಇದಾದ ಮೇಲೆ ದರ್ಶನ್ ಕೆರಿಯರ್ ಏಳು ಬೀಳು ಉಂಟಾದ್ರೂ ಸ್ಟಾರ್ ಪಟ್ಟವೇನೋ ಕಳ್ಚಿರ್ಲಿಲ್ಲ. ಅಷ್ಟಾದ್ರೂ ದರ್ಶನ್ ಪಾಠ ಕಲಿಯದೆ ಈಗ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮತ್ತು ಕೊಲೆ ಆರೋಪ ಕರಿಯ ಜೈಲುವಾಸ ಅನುಭವಿಸುವಂತಾಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅಂತ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಎಲ್ಲಾ 17 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಾಗಿದೆ. A1 ಪವಿತ್ರ ಗೌಡ ಸೇರಿ 13 ಆರೋಪಿಗಳನ್ನ ಒಂದು ಬ್ಯಾಚ್ ನಲ್ಲಿ ಜೈಲಿಗೆ ಕಳಿಸಿದ್ದ 24ನೇ ACMM ಕೋರ್ಟ್ ಶನಿವಾರ 2ನೇ ಬ್ಯಾಚ್ ನಲ್ಲಿ A2 ದರ್ಶನ್ ಸೇರಿ ಧನರಾಜ್, ವಿನಯ್, ಪ್ರದೂಷ್ನನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ 13 ದಿನಗಳ ಕಸ್ಟಡಿಯಲ್ಲಿ ಸಂಪೂರ್ಣ ವಿಚಾರಣೆ ಬಳಿಕ ಡಿ ಗ್ಯಾಂಗ್ಗೆ ಪರಪ್ಪನ ಅಗ್ರಹಾರ ಜೈಲಿನ ದರ್ಶನ ಆಗಿದೆ. ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 6106.
ಕೊಲೆ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಲಯ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಶನಿವಾರ ಸಂಜೆ ದರ್ಶನ್ ಅಂಡ್ ಪಟಾಲಂನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಈ ಮೊದಲ ಬ್ಯಾಚ್ನಲ್ಲಿ 13 ಆರೋಪಿಗಳು ಜೈಲು ಸೇರಿದ್ರೆ, ಎರಡನೇ ಬ್ಯಾಚ್ನಲ್ಲಿ ಉಳಿದ 4 ಆರೋಪಿಗಳು ಸೇರಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿತ್ತು. ದರ್ಶನ್ಗೆ ಖೈದಿ ನಂಬರ್ 6106 ನಂಬರ್ ನೀಡಿದ್ರೆ, ಉಳಿದಂತೆ ಪ್ರದೋಷ್ಗೆ 6109, ವಿನಯ್ಗೆ 6108 ಮತ್ತು ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದ ಪಾಪಿ ಧನ್ರಾಜ್ಗೆ 6107 ನಂಬರ್ ನೀಡಲಾಗಿದೆ. ಸಂಜೆ 7:30ಕ್ಕೆ ದರ್ಶನ್ಗೆ ಊಟ, ಚಪಾತಿ, ಅನ್ನ ಸಾಂಬಾರ್. ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಶಿಫ್ಟ್ ಮಾಡುವಷ್ಟರಲ್ಲಿ ಸಂಜೆಯಾಗಿತ್ತು. ಹೀಗಾಗಿ ಸಂಜೆ 7:30 ಸುಮಾರಿಗೆ ದರ್ಶನ್ಗೆ ಊಟ ನೀಡಲಾಗಿತ್ತು. ದರ್ಶನ್ ಹೊರಗಡೆ ಇದ್ದಿದ್ರೆ ವೀಕೆಂಡ್ ಮೂಡ್ನಲ್ಲಿ ಪಾರ್ಟಿ ಮಾಡ್ಕೊಂಡಿರ್ತಾ ಇದ್ರು. ಆದ್ರೀಗ ಜೈಲಲ್ಲಿ ವೀಕೆಂಡ್ ಕಳೆಯುವಂತಾಗಿದೆ. ಹೊರಗಡೆ ತುಂಡು ಗುಂಡು ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ದರ್ಶನ್ಗೆ ಜೈಲಲ್ಲಿ ಚಪಾತಿ, ಪಲ್ಯ, ಅನ್ನ ಸಾಂಬಾರ್, ಮಜ್ಜಿಗೆ ನೀಡಲಾಗಿತ್ತು. ಜೈಲೂಟ ಅಂದ್ರೆ ಹೇಗಿರುತ್ತೆ ಅಂತ ಹೇಳೋದೇನ್ ಬೇಡ. ಹೀಗಾಗಿ ರುಚಿಯಾದ ಊಟ ಸೇವಿಸ್ತಾ ಇದ್ದ ದರ್ಶನ್ ಮಾಡಿದ ತಪ್ಪಿನಿಂದಾಗಿ ಈಗ 13 ವರ್ಷಗಳ ಬಳಿಕ ಮತ್ತೆ ಜೈಲೂಟ ತಿನ್ನುವಂತಾಗಿದೆ. ರಾತ್ರಿ 11:30ಕ್ಕೆ ನಿದ್ದೆ, ಬೆಳಗ್ಗೆ 6:30ಕ್ಕೆ ಎಚ್ಚರಗೊಂಡ ದಾಸ. ದರ್ಶನ್ ಪಾರ್ಟಿಗಳು ರಾತ್ರಿಯಿಂದ ಬೆಳಗಾಗುವ ತನಕ ನಡೀತಾ ಇದ್ವು. ಹೊರಗಡೆ ಇದ್ದಾಗ ದರ್ಶನ್ ಅದೆಷ್ಟು ಗಂಟೆಗೆ ಮಲಗ್ತಾ ಇದ್ರೋ ಗೊತ್ತಿಲ್ಲ. ನಿತ್ಯ ಮನೆ ಹಾಗೂ ಹೋಟೆಲ್ನಲ್ಲಿ ಬಿರಿಯಾನಿ, ಕಬಾಬ್ ತಿಂತಾ ಇದ್ದ ದರ್ಶನ್ಗೆ ಜೈಲೂಟ ಸರಿ ಹೋಗ್ಲೇ ಇಲ್ಲ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ರೆ ಬಿರಿಯಾನಿ ಊಟ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ. ಆದ್ರೆ ಶನಿವಾರ ಮಾತ್ರ ದರ್ಶನ್ ಸರಿಯಾಗಿ ಜೈಲಿನಲ್ಲಿ ಊಟ ಮಾಡಿಲ್ಲ. ಜೊತೆಗೆ ನಿದ್ದೆ ಕೂಡ ಸರಿಯಾಗಿ ಮಾಡಿಲ್ಲ ಎನ್ನಲಾಗ್ತಿದೆ. ಕಳೆದ ದಿನ ಮಂಕಾಗಿ ಕೂತಿದ್ದ ದಾಸ ಗಾಢವಾಗಿ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ರು. ರಾತ್ರಿ 11:30 ನಂತರ ನಿದ್ದೆಗೆ ಜಾರಿದ್ದಾರೆ ಎನ್ನಲಾಗ್ತಿದೆ. ಪೇಪರ್ ಓದಲಿಲ್ಲ. ಹೇಗಿತ್ತು ದರ್ಶನ್ ದಿನಚರಿ? ಭಾನುವಾರ ಬೆಳಗ್ಗೆ 6:30ಕ್ಕೆ ಎದ್ದಿದ್ದ ದರ್ಶನ್ ಮಂಕಾಗಿದ್ರು. ಮುಂಜಾನೆ ಎದ್ರು ದರ್ಶನ್ ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರಂತೆ. ಬೆಳಗ್ಗೆ ಟೀ ಸಹಿತ ದರ್ಶನ್ ಕುಡಿಲಿಲ್ವಂತೆ. ನ್ಯೂಸ್ ಪೇಪರ್ ಕಡೆ ಕೂಡ ಕಣ್ ಹಾಯಿಸದೆ ಸುಮ್ಮನೆ ಕುಳಿತಿದ್ರಂತೆ. ದರ್ಶನ್ ಇರುವ ಸೆಲ್ನಲ್ಲಿ ವಿನಯ್ ಕೂಡ ಸೆರೆವಾಸ ಅನುಭವಿಸ್ತಾ ಇದ್ದು, ಜೈಲಿನ ಮೆನುವಿನ ಪ್ರಕಾರ ದರ್ಶನ್ಗೆ ಬೆಳಗಿನ ತಿಂಡಿ ಪಲಾವ್ ನೀಡಲಾಗಿದೆ ಅಂತ ತಿಳಿದು ಬಂದಿದೆ. ದಿನ ಬೆಳಗಾದ್ರೆ ತುಂಡು ಗುಂಡಿನಲ್ಲೇ ಕಾಲ ಕಳೀತಾ ಇದ್ದ ದರ್ಶನ್ ಈಗ ಅನ್ನ, ಚಪಾತಿ, ಪಲಾವ್ ತಿನ್ನುವಂತ ಪರಿಸ್ಥಿತಿ. ಈ ಮಧ್ಯೆ ದರ್ಶನ್ ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗಿರುವುದು ಯಾಕೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪ ದರ್ಶನ್ರನ್ನ ಪಶ್ಚಾತ್ತಾಪದ ಕೂಪಕ್ಕೆ ತಳ್ತಾ, ಆ ನೋವು ದರ್ಶನ್ರನ್ನ ಕಾಡ್ತಾ ಇದೆಯಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಇದೆಲ್ಲದರ ಮಧ್ಯೆ ದರ್ಶನ್ನ ಇರಿಸುವ ಜೈಲಿನ ಬರಾಕ್ ಇತಿಹಾಸವು ರಣರೋಚಕವಾಗಿದೆ. ಆ ಬರಾಕ್ನಲ್ಲಿ ನಡೆದ ಒಂದೊಂದು ಘಟನೆಗಳು ನಿಜಕ್ಕೂ ಮೈ ಜುಮ್ಮೆನ್ನುವಂತೆ ಮಾಡುತ್ತೆ. ಇದೇ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಇರುವ ಕೊಠಡಿಗೂ ಭಾರಿ ಭದ್ರತೆ ನೀಡಲಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಮೌನ ಮಂತ್ರ ಜಪಿಸುತ್ತಿದ್ದಾರಂತೆ. ಸೆರೆವಾಸ ಅನುಭವಿಸ್ತಾ ಇರುವ ದಾಸನಿಗೆ ರೇಣುಕಾಸ್ವಾಮಿ ಕೊಲೆಯ ಪಶ್ಚಾತ್ತಾಪ ಕಾಡ್ತಾ ಇದೆಯಾ? ಆ ನೋವಲ್ಲೇ ದರ್ಶನ್ ಸೈಲೆಂಟ್ ಆದ್ರ ಗೊತ್ತಿಲ್ಲ. ಈ ಮಧ್ಯೆ ಡಿ ಕಂಪನಿಯನ್ನ ಇರಿಸಿರುವ ಕೊಠಡಿ ಇರೋ ಬ್ಯಾರಕ್ ಬಗ್ಗೆಯೂ ಚರ್ಚೆ ಜೋರಾಗಿದೆ.
ಯಾಕಂದ್ರೆ ಈ ಜೈಲಿನಲ್ಲಿರುವ 3ನೇ ಬ್ಯಾರಕ್ಗೆ ಒಂದು ರಣರೋಚಕ ಇತಿಹಾಸ ಇದೆ. ಆ ಇತಿಹಾಸ ಏನು? ಈ ಬ್ಯಾರಕ್ಗೆ ಬಿಗಿ ಭದ್ರತೆ ನೀಡಿರೋದು ಯಾಕೆ? ಸಾಮಾನ್ಯ ಕೈದಿಗಳ ಪ್ರವೇಶಕ್ಕೆ ನಿರ್ಬಂಧ ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದ ಕಾರಾಗೃಹ ಇದು ದರ್ಶನ್ಗೆ ಒಂಥರ ತವರು ಮನೆ ಆದಂತಿದೆ. ಯಾಕಂದ್ರೆ ದರ್ಶನ್ ಒಂದಲ್ಲ ಒಂದು ಕಳಂಕ ಹೊತ್ತು ಸೆಂಟ್ರಲ್ ಜೈಲಿನ ಕತ್ತಲ ಕೋಣೆಯ ಕದವನ್ನ ತಟ್ಟುತ್ತಾನೆ ಇದ್ದಾರೆ. ಕಳೆದ 13 ವರ್ಷಗಳ ಹಿಂದೆ ಕೌಟುಂಬಿಕ ಕಲಹದಿಂದ ಕಂಬಿ ಹಿಂದೆ ಸೇರಿದ್ದ ನಟನೀಗ ಮತ್ತೊಮ್ಮೆ ಜೈಲು ವಾಸಕ್ಕೆ ಗುರಿಯಾಗಿದ್ದಾನೆ. ಆದ್ರೀಗ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ದರ್ಶನ್ ಮೌನಕ್ಕೆ ಶರಣಾಗಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಜೈಲು ಹಕ್ಕಿ ದರ್ಶನ್ಗೆ ಕಾಡ್ತಿದ್ಯಾ ಕೊಲೆಯ ಪಶ್ಚಾತ್ತಾಪದ ನೋವು? ಬರೋಬ್ಬರಿ 13 ವರ್ಷಗಳ ಬಳಿಕ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರದ ಜೈಲಲ್ಲಿ ಜೈಲು ಹಕ್ಕಿಯಾಗಿದ್ದಾರೆ. ಆದ್ರೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದಾಗಿನಿಂದ ದರ್ಶನ್ ಮೌನ ಮಂತ್ರ ಜಪಿಸ್ತಿದ್ದಾರಂತೆ. ಯಾಕಂದ್ರೆ ಶನಿವಾರ ಸಂಜೆ ಊಟ ಮಾಡಿದಾಗಿನಿಂದಲೂ ದರ್ಶನ್ ಯಾರೊಂದಿಗೂ ಏನು ಮಾತನಾಡಿಲ್ಲ. ಊಟ ಮಾಡಿದ ಬಳಿಕವೂ ಮಂಕಾಗಿ ಕೂತಿದ್ದ ದರ್ಶನ್ ರಾತ್ರಿ 11:30ಕ್ಕೆ ನಿದ್ದೆಗೆ ಜಾರಿದ್ರಂತೆ. ಹೀಗಾಗಿ ದರ್ಶನ್ಗೆ ಕೊಲೆ ಆರೋಪದ ಪಶ್ಚಾತ್ತಾಪ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆಯಾಗಿದೆ. ಶನಿವಾರ ರಾತ್ರಿಯಷ್ಟೇ ಅಲ್ಲ, ಭಾನುವಾರ ಬೆಳಗ್ಗೆಯೂ ದರ್ಶನ್ ಸೈಲೆಂಟ್ ಆಗಿ ಇದ್ರಂತೆ. ಬೆಳಗ್ಗೆ ಟೀ ಕೂಡ ಕುಡಿಯದೆ ಸುಮ್ಮನೆ ಕುಳಿತಿದ್ರಂತೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆಯ ನೋವು ದರ್ಶನ್ ಮನಸ್ಸನ್ನ ಕೊರೆಯುತ್ತಿದ್ಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. 3ನೇ ಬ್ಯಾರಕ್ನಲ್ಲಿ ದರ್ಶನ್ ಕೊಠಡಿ, ಏನಿದರ ಹಿಸ್ಟರಿ? ದರ್ಶನ್ ಕೊಠಡಿಗೂ ಭಾರೀ ಭದ್ರತೆ, ಸಾಮಾನ್ಯಗರಲ್ಲಿ ಪ್ರವೇಶವಿಲ್ಲ. ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ನ ಜೈಲಿನ 3ನೇ ಬ್ಯಾರಕ್ನಲ್ಲಿರುವ ಕೊಠಡಿಯಲ್ಲಿ ಇರಿಸಲಾಗಿದೆ. ಹಾಗಂತ ದರ್ಶನ್ ಸಾಮಾನ್ಯ ಬ್ಯಾರಕ್ನಲ್ಲಿ ಇರಿಸಿಲ್ಲ. ಜೈಲಿನ ಮುಖ್ಯ ಭದ್ರತಾ ವಿಭಾಗದ ಕೊಠಡಿಯಲ್ಲಿ ದರ್ಶನ್ ಸೆರೆವಾಸ ಅನುಭವಿಸುತ್ತಿದ್ದಾರೆ. ವಿನಯ್ ಕೂಡ ಇದೇ ಕೊಠಡಿಯಲ್ಲಿದ್ದು, ಪ್ರದೋಷ್ ಧನ್ರಾಜ್ನ ಬೇರೆ ಕೊಠಡಿಯಲ್ಲಿ ಇರಿಸಲಾಗಿದೆ. ಜೈಲಿನ 3ನೇ ಸೆಕ್ಟರ್ ಭಾಗದಲ್ಲಿ ಇರುವ ಭದ್ರತಾ ವಿಭಾಗದಲ್ಲಿ ಒಂದು ಕೊಠಡಿ ದರ್ಶನ್ಗೆ ನೀಡಲಾಗಿದೆ. ಇಲ್ಲಿ ಹೊರಗಿನ ಕೈದಿಗಳಿಗೆ ಬರೋಕೆ ಅವಕಾಶ ಇಲ್ಲ. ಭದ್ರತಾ ವಿಭಾಗದ ಸಿಬ್ಬಂದಿ ಹಾಗೂ ಕೈದಿಗಳಿಗೆ ಅಷ್ಟೇ ಅವಕಾಶ ನೀಡಲಾಗಿದೆ. ದರ್ಶನ್ ಹಾಗೂ ವಿನಯ್ ಒಂದೇ ಕೊಠಡಿಯಲ್ಲಿ ಇದ್ದಾರೆ. ಪ್ರದೋಷ್ ಹಾಗೂ ಧನ್ರಾಜ್ ಮತ್ತೊಂದು ಕೊಠಡಿಯಲ್ಲಿ ಸೆರೆವಾಸದಲ್ಲಿದ್ದಾರೆ. ಕೊಠಡಿಯ ಒಳಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಮಲಗೋಕೆ ಚಾಪೆ, ಬೆಡ್ಶೀಟ್ ನೀಡಲಾಗಿದೆ. ದರ್ಶನ್ ಇರುವ ಕೊಠಡಿಯಲ್ಲಿ ಯಾವುದೇ ಟಿವಿಯ ವ್ಯವಸ್ಥೆ ಇಲ್ಲ. ಯಾರಾದ್ರೂ ಭೇಟಿಗೆ ಬಂದ್ರೆ ಅವರನ್ನ ಸಿಬ್ಬಂದಿ ಕರೆದೊಯ್ದು ಭೇಟಿ ಮಾಡಿಸ್ತಾರೆ. ಭದ್ರತಾ ವಿಭಾಗದ ಸುತ್ತಮುತ್ತ ಯಾವಾಗಲೂ ಪೊಲೀಸ್ ಕಣ್ಗಾವಲು ಇರುತ್ತೆ. ಪರಪ್ಪನ ಅಗ್ರಹಾರದಲ್ಲಿ 3 ವಿಶೇಷ ಬ್ಯಾರಕ್ಗಳಿದ್ದು, ಇತರೆ ಕೈದಿಗಳಿಂದ ಅಪಾಯವಿರುವ ಆರೋಪಿಗಳನ್ನ ಈ ಬ್ಯಾರಕ್ನಲ್ಲಿ ಇಡಲಾಗುತ್ತೆ. ಇದೀಗ ದರ್ಶನನ್ನ ಕೂಡ ಇದೇ 3ನೇ ಬ್ಯಾರಕ್ನಲ್ಲಿ ಇರಿಸಲಾಗಿದೆ. ವಿಚಿತ್ರ ಏನಂದ್ರೆ, ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಕೂಡ ಇದೇ 3ನೇ ನಂಬರಿನ ಬ್ಯಾರಕ್ನಲ್ಲಿ ಜೈಲುವಾಸ ಅನುಭವಿಸಿದ್ರು. ಈ ಕೊಠಡಿಗಳು ಭಾರಿ ಭದ್ರತೆ ಇರುವ ಕೊಠಡಿಗಳು. ಇಲ್ಲಿಗೆ ಸಾಮಾನ್ಯ ಕೈದಿಗಳು ಯಾರೂ ಪ್ರವೇಶ ಮಾಡಲಾಗುವುದಿಲ್ಲ. ಯಾಕಂದ್ರೆ ಅಲ್ಲಿರೋರು ಸಾಮಾನ್ಯ ಕೈದಿಗಳಲ್ಲ.
6 ಕೊಠಡಿಗಳ ಪೈಕಿ 5 ಕೊಠಡಿಗಳಲ್ಲಿ ಎನ್ಐಎ ಪ್ರಕರಣ ಬಾಂಬ್ ಸ್ಫೋಟದ ಆರೋಪಿಗಳಿದ್ದಾರೆ. ಇದೇ ಭದ್ರತಾ ಕೊಠಡಿಗಳಲ್ಲಿ 1 ಕೊಠಡಿಯನ್ನ ದರ್ಶನ್ಗೆ ನೀಡಲಾಗಿದೆ. ಸಾಮಾನ್ಯ ಕೈದಿಗಳು ಈ ಕೊಠಡಿಯ ಸಮೀಪಕ್ಕೂ ಬರೋಕೆ ಅವಕಾಶ ಇಲ್ಲ. ಭದ್ರತಾ ಸಿಬ್ಬಂದಿ ಹಾಗೂ ಕೈದಿಗಳಷ್ಟೇ ಈ ಕೊಠಡಿಗಳಿಗೆ ಬರೋಕೆ ಅವಕಾಶ ಇದೆ. ಇದೇ 3ನೇ ಬ್ಯಾರಕ್ನಲ್ಲಿ ನಡೆದಿತ್ತು ಗ್ಯಾಂಗ್ ವಾರ್. ಈ ಮೊದಲೇ ಹೇಳಿದ್ವಿ, ದರ್ಶನ್ ಇರಿಸುವ 3ನೇ ಬ್ಯಾರಕ್ಗೆ ಒಂದು ಭಯಾನಕ ಹಿಸ್ಟರಿ ಇದೆ ಅಂತ. ಯಾಕಂದ್ರೆ ಈ ಬ್ಯಾರಕ್ನಲ್ಲಿ ದೊಡ್ಡ ಖೈದಿಗಳನ್ನೇ ಇಡಲಾಗಿತ್ತು. ಇದೇ ಕಾರಣಕ್ಕೆ ಈ ಬ್ಯಾರಕ್ಗೆ ಬಿಗಿ ಭದ್ರತೆಯೂ ಇರುತ್ತೆ. ಹಿಂದೊಮ್ಮೆ ಈ ಬ್ಯಾರಕ್ನಲ್ಲಿ ದೊಡ್ಡ ಗ್ಯಾಂಗ್ ವಾರ್ ನಡೆದಿತ್ತು. ನಟೋರಿಯಸ್ ರೌಡಿ ಕುಳ್ಳ ರಿಜ್ವಾನ್ ಗ್ಯಾಂಗ್ನಿಂದ ಇಟುಮಡು ಸಾಗರ್ ಟೀಮ್ ಮೇಲೆ ದಾಳಿ ಮಾಡಲಾಗಿತ್ತು. ಕುಳ್ಳನ ಶಿಷ್ಯರು ಜೈಲು ಆವರಣದಲ್ಲಿದ್ದ ಕಲ್ಲು ಇಟಿಕೆಯಿಂದ ದಾಳಿ ಮಾಡಿ ಹಲ್ಲೆ ನಡೆಸಿದ್ರು. ಇಟುಮಡು ಸಾಗರ್ ಸೇರಿದಂತೆ ಹಲ್ಲೆಗೊಳಗಾದವರಿಗೆ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಈ ಬಗ್ಗೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ಈ ಘಟನೆಗಳಿಗೆ ಸಾಕ್ಷಿಯಾಗಿದ್ದ ಬ್ಯಾರಕ್ನಲ್ಲೇ ದರ್ಶನ್ನ ಇರಿಸಲಾಗಿದೆ. ದರ್ಶನ್ಗೆ ಎಲ್ಲಿಯವರೆಗೂ ಜೈಲು ವಾಸ. ಜೂನ್ 20ರಂದು ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಅಂದ್ರೆ ಜುಲೈ 4ರವರೆಗೂ ಪವಿತ್ರ ಗೌಡ ಮತ್ತು ಆರೋಪಿಗಳು ಜೈಲಿನಲ್ಲೇ ಇರಬೇಕಿದೆ. ಶನಿವಾರ ದರ್ಶನ್ ಮತ್ತು ಮೂವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು, ಜುಲೈ 4ರವರೆಗೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿದ ಎಲ್ಲ ಆರೋಪಿಗಳಿಗೂ ಜೈಲೇ ಗತಿ. ಹೀಗಾಗಿ ಜುಲೈ 4ರ ನಂತರ ಪರಪ್ಪನ ಅಗ್ರಹಾರದಲ್ಲಿರುವ 17 ಆರೋಪಿಗಳ ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗಲಿದೆ. ಇನ್ನು ಕೊಲೆ ಆರೋಪಿಗಳು ಈಗಾಗಲೇ ಒಳಸಂಚಿನಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರನ್ನ ಒಂದೇ ಜೈಲಲ್ಲಿ ಇರಿಸಿದ್ರೆ ಸಂಚು ರೂಪಿಸುವ ಸಾಧ್ಯತೆ ಇದೆ. ಹೀಗಾಗಿ ಆರೋಪಿಗಳನ್ನ ಪ್ರತ್ಯೇಕವಾಗಿ ರಾಜ್ಯದ ವಿವಿಧ ಜೈಲುಗಳಲ್ಲಿ ಇರಿಸೋಕೆ ನಿರ್ದೇಶಿಸುವಂತೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಲಯಕ್ಕೆ ಮನವಿ ಕೂಡ ಸಲ್ಲಿಸಿದ್ರು. ಎಸ್ಪಿಪಿ ಮನವಿಗೆ ಅಸ್ತು ಅಂತ ನ್ಯಾಯಾಧೀಶರು ಸೋಮವಾರ ಮತ್ತೆ ವಿಚಾರಣೆ ಮಾಡಲಿದ್ದಾರೆ. ಅಂದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ನಿರ್ಧರಿಸುವ ಬಗ್ಗೆ ತಿಳಿಸಲಿದ್ದಾರೆ. ತುಮಕೂರು ಅಥವಾ ರಾಮನಗರ ಜೈಲಿಗೆ ದರ್ಶನ್ ಸಹ ಆರೋಪಿಗಳನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಒಮ್ಮೆ ತಪ್ಪು ಮಾಡಿ ಜೈಲು ಸೇರಿದ್ದ ನಟ ದರ್ಶನ್ ಮತ್ತೆ ದೊಡ್ಡ ಕಳಂಕವನ್ನ ಮೈಗಟ್ಟಿಸಿಕೊಂಡು ಜೈಲು ಸೇರಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ ಎಂಬಂತೆ ನಟ ದರ್ಶನ್ಗೆ ಮತ್ತೆ ಜೈಲೂಟ ಸವಿಯುವಂತ ಪರಿಸ್ಥಿತಿ ಬಂದಿದ್ದು ನಿಜಕ್ಕೂ ದುರಂತವೇ ಸರಿ. ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಒಂದು ಕ್ಷಣದ ಸಿಟ್ಟಿನಿಂದ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದು ದರ್ಶನ್ ಭವಿಷ್ಯಕ್ಕೆ ಕಾರ್ಮೋಡ ಆವರಿಸಿಕೊಂಡಿರೋದಂತೂ ಸುಳ್ಳಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.